ಮುಗಿಯದ ಬಂಧನ ಭಾಗ 64. ಭಾವನೆಗಳ ಬಗ್ಗೆ ಕಾಳಜಿ ವಹಿಸಿದೆ. ಅವಳು ಅಲ್ಲೇ ಇರುವಾಗಲೇ ಅವರು ಅವಳ ಬಗ್ಗೆ ಗಾಸಿಪ್ ಮಾಡಿದರು. ಕೆಲವೇ ನಿಮಿಷಗಳಲ್ಲಿ ಚೆನ್ನೈನ ಉನ್ನತ ಸಮಾಜದಿಂದ ಅಸೂಯೆಪಟ್ಟ ಭವಿಷ್ಯದ ಶ್ರೀಮತಿ ವರ್ಮಾ ಎಂಬ ಸ್ಥಾನದಿಂದ ಅವರು ಜನಸಮೂಹದ ನಗೆಪಾಟಲಿಗೆ ಕೂಡ ಗುರಿಯಾಗಿ ಹೋಗಿದ್ರು. ಪಾರ್ಟಿಗೆ ಬಂದ ಉದ್ದೇಶದ ಬಗ್ಗೆ ಯೋಚಿಸ್ತಿದ್ದ ಹಾಗೆ ಅವಳ ಅತೃಪ್ತಿ ಇನ್ನಷ್ಟು ಹೆಚ್ಚಾಗುತ್ತೆ. ರೋಜಾಗೆ ತನ್ನ ಸ್ಥಾನಮಾನ ತೋರಿಸೋಕೆ ಅವಳು ಬಯಸಿದ್ಲು. ಆದರೆ ಸಿದ್ಧಾರ್ಥ್ ಇನ್ನಿಷ್ಟೊಂದು ಜನರ ಮುಂದೆ ತನ್ನನ್ನು ಈ ರೀತಿ ಅವಮಾನಿಸ್ತಾನೆ ಅಂತ ಅವಳು ಖಂಡಿತ ಯಾವತ್ತೂ ಕೂಡ ನಿರೀಕ್ಷೆ ಮಾಡೇ ಇರಲಿಲ್ಲ. ಇಂದು ರಾತ್ರಿಯ ನಂತರ ಚೆನ್ನೈನ ಇಡೀ ಉನ್ನತ ಸಮಾಜವು ನನ್ನ ಮತ್ತು ಸಿದ್ಧಾರ್ಥ್ ನಡುವಿನ ಅವರ ನಡುವಿನ ಸುಹಾಸ್ ನಡುವೆ ನಿಶ್ಚಿತಾರ್ಥ ಮುರಿದು ಹೋಗಿದೆ ಅನ್ನೋ ವದಂತಿಗಳನ್ನು ಹರಡ್ತಿದೆ. ಈ ಮಹಿಳೆಯಿಂದ ಎಲ್ಲವೂ ಹಾಳು ಪಟ್ಟಿದೆಯಲ್ಲ. ಈ ಯೋಚನೆ ಅವಳ ಮುಖವನ್ನು ಉಗ್ರವಾಗಿಸಿತು. ಅವಳು ಕೋಪದಿಂದ ಮೇಜಿನ ಮೇಲಿದ್ದ ಎಲ್ಲವನ್ನ ಹೊಡೆದ್ಲು. ಇದಕ್ಕೆಲ್ಲ ಆ ಪುಟ್ಟದಾದ ದೆವ್ವ ಆ ಹುಡುಗಿಯೇ ಕಾರಣ. ಬಹುಶಃ ಅವಳು ಈ ಜೀವನದಲ್ಲಿ ಇಲ್ಲದಿದ್ದರೆ ಇದು ವಿಷಯಗಳ ಇಷ್ಟು ದೂರ ಹೋಗ್ತಾನೂ ಇರಲಿಲ್ಲ. ಅವರಿಬ್ಬರು ಒಂದಾಗೋಕ್ಕೆ ಸಾಧ್ಯನೂ ಇರಲಿಲ್ಲ. ನಾನು ಅವಳನ್ನು ಅಷ್ಟು ಸುಲಭವಾಗಿ ಹೋಗೋಕ್ಕೂ ಬಿಡೋದಿಲ್ಲ. ಆ ಪುಟ್ಟ ಹುಡುಗಿಗೆ ಖಂಡಿತ ಬುದ್ಧಿ ಕಲಿಸ್ತೀನಿ. ಕೆಳಗೆ ಕಾವ್ಯ ಕೋಣೆಯಿಂದ ಬಂದ ಕಿರುಚಾಟ ಕಲ್ಪನಾ ಮತ್ತು ಸಂಪತ್ಗೆ ತುಂಬ ಸ್ಪಷ್ಟವಾಗಿ ಏನೋ ಕೇಳಿಸ್ತಾ ಇತ್ತು. ಇದು ತುಂಬ ಹೆಚ್ಚು. ಕಲ್ಪನಾ ಗುಣಗದೇ ಇರೋಕ್ಕೆ ಸಾಧ್ಯವೇ ಆಗಲಿಲ್ಲ. ಸುಹಾಸಿಗೆ ಮಾಡುವುದರ ಅರ್ಥವೇನು? ಇಷ್ಟೊಂದು ಜನರು ನೋಡ್ತಿರುವಾಗ ಅವನು ಈಕೆ ಕಾವ್ಯಳನ್ನ ಹಿಂದೆ ಬಿಟ್ಟು ಹೋಗುವುದು, ತನಗೂ ಅವಳಿಗೂ ಸಂಬಂಧವೇ ಇಲ್ಲ ಅನ್ನೋ ಥರ ವರ್ತಿಸೋದು, ಇತರರು ನಮ್ಮ ಬಗ್ಗೆ ಏನು ಯೋಚಿಸ್ತಾರೆ ಅನ್ನೋ ಒಂದು ಕಾಮನ್ ಸೆನ್ಸ್ ಸುಹಾಸ್ಗೆ ಇಲ್ವಾ? ಸಂಪತ್ ಮುಖ ಕೋಪದಿಂದ ಕೆಂಪಗಾಯಿತು. ಅವನಿಗೆ ನಮ್ಮ ಬಗ್ಗೆ ಸ್ವಲ್ಪವೂ ಕಾಳಜಿಯೇ ಇಲ್ಲ. ಕೊನೆಗೆ ಕಾರು ಅಶ್ವಿನಿಯ ಬಂಗಲೆಯ ಬಾಗಿಲಿನ ಬಳಿ ಬಂದು ನಿಲ್ಲುತ್ತೆ. ತುಂಬ ದಿನಗಳಿಂದ ಉಸಿರುಗಟ್ಟಿಸುವ ವಾತಾವರಣದಲ್ಲೇ ಚಾಲಕ ಗೌತಮ್ ಕಾರು ನಿಲ್ಲುತ್ತಿದ್ದಂಗೆ ನಿಟ್ಟುಸಿರು ಬಿಡುತ್ತಾ ಬ್ರೇಕ್ ಒತ್ತಿ ಕೆಳಗಿಳಿತಾನೆ. ಹಿಂದಿನ ಸೀಟ್ನ ಸಂಪರ್ಕ ಬಾಗಿಲನ್ನು ತೆರೆದು ಅವರಿಬ್ಬರನ್ನ ಸುರಕ್ಷಿತವಾಗಿ ಬಂಗಲೆಯನ್ನು ಪ್ರವೇಶಿಸುವುದನ್ನು ನೋಡಿದ ನಂತರವೇ ಅವನಿಗೆ ಸಂಪೂರ್ಣ ಸಮಾಧಾನ ಅನ್ನೋದಾಗುತ್ತೆ. ಶ್ರೀ ಸುಹಾಸ್ ವರ್ಮಾ ಅವರು ಅಶ್ವಿನಿಯವರ ಜೊತೆ ಇದ್ದಾಗಲೆಲ್ಲ ವಾತಾವರಣವು ಎಂದಿಗೂ ಕೂಡ ಹಿತಕರವಾಗಿರ್ತಿರಲಿಲ್ಲ ಎಂಬುದು ಅವನಿಗೆ ತುಂಬ ಚೆನ್ನಾಗಿಯೇ ತಿಳಿದಿತ್ತು. ಅಮ್ಮ ಬಂದ್ಯಾ? ಅಶ್ವಿನಿ ಬಾಗಿಲನ್ನು ತೆರೆದು ಒಳಗೆ ಬಂದಾಗ ಮೂವರು ಮಕ್ಕಳು ಸುಂದರವಾದ ಮುಗುಳ್ನಗುವಿನೊಂದಿಗೆ ಅವಳನ್ನು ಸ್ವಾಗತಿಸ್ತಾ ಇದ್ದಾರೆ. ಅವರು ಮೊದಲ ಬಾರಿಗೆ ಅಶ್ವಿನಿಯನ್ನು ಅಷ್ಟು ಸುಂದರವಾದ ಪಾರ್ಟಿ ಉಡುಪಿನಲ್ಲಿ ನೋಡಿದರು. ಇವತ್ತು ರಾತ್ರಿ ನೀನು ತುಂಬ ಸುಂದರವಾಗಿ ಕಾಣಿಸ್ತಾ ಇದೀಯಾ ಅಮ್ಮ ಎಂದು ಚಿಕ್ಕ ಮಗ ಆದಿತ್ಯ ಅತ್ಯಂತ ಮುದ್ದಾಗಿ ಹೇಳ್ತಾ ಇದ್ದಾನೆ. ಮೂವರು ಮಕ್ಕಳು ಆ ಮುಗ್ಧ ಮುಖಗಳನ್ನು ನೋಡ್ತಾ ಇದ್ದಾಗೆ ಅಶ್ವಿನಿಯ ಮನಸ್ಸಿನಲ್ಲಿದ್ದಂತಹ ಎಲ್ಲ ಆಯಾಸ ಗೊಂದಲಗಳು ದೂರವಾಗಿ ಹೋದ್ವು. ಮಗನ ಹೊಗಳಿಕೆಯಿಂದ ಅವಳ ಮುಖ ಪ್ರಕಾಶಮಾನವಾಯಿತು. ಧನ್ಯವಾದ ನನ್ನ ಮುದ್ದು ಕಂದ ಅಂತ ಪ್ರೀತಿಯಿಂದ ತಲೆ ಸವರಿದ್ಲು. ದೊಡ್ಡ ಮಗ ಅಭಯ್ ಏನೋ ಹೇಳಲು ಹೊರಟಾಗ ಬಾಗಿಲಿನಿಂದ ಒಂದು ಹೆಜ್ಜೆ ಇಟ್ಟ ಮತ್ತೊಬ್ಬ ವ್ಯಕ್ತಿಯನ್ನು ಗಮನಿಸ್ತಾನೆ. ಆ ವ್ಯಕ್ತಿ ಸುಹಾಸ್ ಅಂತ ಗುರುತಿಸುತ್ತಿದ್ದಂತೆಯೇ ಈ ಕಡೆ ತುಟಿಗಳ ಮೂಲೆಯಲ್ಲಿ ಕೊಂಚ ಕೆಳಗೆ ಜಾರಿದುವು. ಆದರೂ ಅವನು ಗೌರವದಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳುತ್ತಾ ಹಲೋ ಮಿಸ್ಟರ್ ವರ್ಮಾ ಅಂತ ಅವನು ಕೂಡ ಸ್ವಾಗತಿಸ್ತಾನೆ. ಅಣ್ಣನ ಧ್ವನಿಯನ್ನು ಕೇಳಿ ಈ ಕಡೆ ಚಿಕ್ಕ ಮಗ ಕೂಡ ತಾಯಿಯ ಹಿಂದೆ ನಿಂತಿದ್ದ ಸುಹಾಸ್ ಅಂತ ನೋಡ್ತಾನೆ. ಅವನು ವಿನಯದಿಂದಲೇ ಗೌರವವನ್ನು ಕೂಡ ಸಲ್ಲಿಸ್ತಾನೆ. ಒಂದು ರೀತಿಯ ಕುತೂಹಲ ಹಾಗೂ ನಿರೀಕ್ಷೆಯ ಕಿಡಿ ಮಿನುಗ್ತಾ ಇತ್ತು. ಸುಹಾಸ್ ಇಬ್ಬರು ಹುಡುಗರತ್ತ ನೋಡಿ ಸಣ್ಣಗೆ ತಲೆ ಆಡಿಸ್ತಾನೆ. ತಾನು ಅನ್ವಿತಾ ನೋಡಲು ಬಂದಿದ್ದೇನೆ ಎಂದು ನೆಪ ಹೇಳಿದ್ರು. ಅವನ ತೀಕ್ಷ್ಣ ನೋಟ ಒಮ್ಮೆ ಪುಟ್ಟ ಮಗಳತ್ತ ಮತ್ತೊಮ್ಮೆ ಅಶ್ವಿನಿಯತ್ತ ತಿರುಗ್ತಾನೆ ಇತ್ತು. ಆ ಹೊತ್ತಿಗೆ ಇಬ್ಬರು ಮಕ್ಕಳು ಅಶ್ವಿನಿ ಬರುತ್ತಿದ್ದ ಆಲ್ಕೋಹಾಲ್ನ ಸಣ್ಣ ವಾಸನೆಯನ್ನು ಗ್ರಹಿಸಿ ತಾಯಿಯನ್ನು ತೀವ್ರ ಕಾಳಜಿಯಿಂದ ನೋಡಿದ್ರು. ನೀವು ಕುಡಿದಿದ್ದೀರಾ ಅಮ್ಮ? ನಿಮಗೆ ತಲೆನೋವು ಬರ್ತಿದೆಯಾ ಅಂತ ಈ ಕಡೆ ತನ್ನ ದೊಡ್ಡ ಮಗ ಆತಂಕದಿಂದ ಕೇಳ್ತಾನೆ. ಅಶ್ವಿನಿ ಪ್ರೀತಿಯಿಂದ ಮುಗುಳ್ನಕ್ಕು ಅಯ್ಯೋ ಏನೂ ಇಲ್ಲ ಕಂದ, ನಾನು ಪಾರ್ಟಿಯಲ್ಲಿ ಕೇವಲ ಒಂದು ಸ್ವಲ್ಪ ಮಾತ್ರ ಸೇವಿಸಿದ್ದು, ನನಗೇನೂ ಆಗಿಲ್ಲ ಅಂತ ಧೈರ್ಯ ತುಂಬಿ ಹೇಳ್ತಾಳೆ. ಅವಳು ಧೈರ್ಯ ಹೇಳಿದ್ರು ಮಕ್ಕಳು ಸಮಾಧಾನಗೊಳ್ಳಲಿಲ್ಲ. ಅಭಯ್ ತಕ್ಷಣವೇ ತಲೆನೋವಿನ ಸಣ್ಣ ಮಾತ್ರೆಯನ್ನು ತರಲು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯತ್ತ ಓಡುತ್ತೆ. ಚಿಕ್ಕ ಮಗು ತಕ್ಷಣವೇ ಒಂದು ಲೋಟ ತಣ್ಣೀರನ್ನು ತಂದು ಕಾಫಿ ಟೇಬಲ್ ಮೇಲೆ ಇಡ್ತಾನೆ. ಅನ್ವಿತಾ ಕೂಡ ಆತುರದಿಂದ ಓಡಿಬಂದು ಅಶ್ವಿನಿಯನ್ನೇ ಸೋಫಾದ ಮೇಲಿನ ಮೆತ್ತನೆಯ ಕುಶನ್ ಮೇಲೆ ಕುಳಿತುಕೊಳ್ಳೋಕೆ ಸಹಾಯ ಮಾಡ್ತಾ ಇದ್ದಾಳೆ. ಅಬ್ಬಬ್ಬಬ್ಬ, ನೋಡಿದ್ರೆ ಎರಡು ಕಣ್ಣು ಸಾಲೋದೇ ಇಲ್ಲ. ಮೂವರು ಮಕ್ಕಳು ಒಂದೊಂದು ಕೆಲಸ ಮಾಡ್ತಾ ಎಚ್ಚರಿಕೆ ಹಾಗೂ ಪ್ರೀತಿಯ ಆರೈಕೆಯಲ್ಲಿದ್ದಾರೆ. ಅಶ್ವಿನಿ ಸಂಜೆಯದ ಅನುಭವಿಸಿದ ಎಲ್ಲ ನಕಾರಾತ್ಮಕತೆ ಹಾಗೂ ಕೋಪವನ್ನು ಸಂಪೂರ್ಣವಾಗಿ ಮರೆತು ಹೋದ್ಲು. ಈ ಕಡೆ ತಾಯಿಗೆ ತಲೆನೋವಿನ ಮಾತ್ರೆ ಮತ್ತು ನೀರು ನೀಡಿ ಅವಳು ಅದನ್ನು ತೆಗೆದುಕೊಳ್ಳುವುದನ್ನು ನೋಡಿದ ನಂತರ ಬಾಗಿಲ ಬಳಿಗೆ ಬರ್ತಾನೆ. ಅಲ್ಲಿಯೇ ನಿಂತು ಇಡೀ ಸನ್ನಿವೇಶವನ್ನು ಮೌನವಾಗಿ ಗಮನಿಸಿದ್ದ ಸುಹಾಸ್ನನ್ನು ನೋಡುತ್ತಾ ಹಿರಿಯ ಮಗ ಹಿಂಜರಿಯುತ್ತಲೇ ಕೇಳ್ತಾನೆ, ಮಿಸ್ಟರ್ ನೀವು ಕುಡಿದಿದ್ದೀರಾ ಮಿಸ್ಟರ್ ವರ್ಮಾ? ಸುಹಾಸ್ ತನ್ನ ಉಬ್ಬುಗಳನ್ನು ಕೊಂಚ ಮೇಲಕ್ಕೆತ್ತಿ ಹೌದು ಸ್ವಲ್ಪ ಅಂತ ಹೇಳ್ತಾನೆ.
ಆ ಬಾಯಿ ತಕ್ಷಣವೇ ತನ್ನ ಇನ್ನೊಂದು ತಲೆನೋವಿನ ಮಾತ್ರೆಯನ್ನು ಸುಹಾಸ್ಗೆ ನೀಡೋಕೆ ಮುಂದಾಗ್ತಾನೆ. ಅಲ್ಲಿ ನಿಂತಿದ್ದ ಗಂಭೀರ ವ್ಯಕ್ತಿಯನ್ನು ನೋಡುತ್ತಾ ಅವನು ಕೊಂಚ ಹಿಂಜರಿಯುತ್ತಲೇ ಹತ್ತಿರ ಬಂದು, ನಿಮಗೂ ಏನಾದರೂ ಬೇಕೇ ಅಂತ ಮಾತ್ರೆಯನ್ನು ಚಾಚ್ತಾನೆ. ಸುಹಾಸ್ ಆ ಪುಟ್ಟ ಹುಡುಗನ ಸಹಾಯವನ್ನು ಸ್ವೀಕರಿಸಬೇಕು ಅಂತ ಕೇಳಿ ಕೆಳಗೆ ಬಾಗ್ದಾಗ ಅವನ ಕಣ್ಣುಗಳಲ್ಲಿದ್ದ ಆಳವಾದ ಕಠಿಣತೆ ಕೊಂಚ ಮೃದುವಾಯಿತು. ಧನ್ಯವಾದಗಳು ಅಂತ ಹೇಳ್ತಾನೆ. ಆ ಪುಟ್ಟ ಹುಡುಗ ಅದಕ್ಕೆ ಯಾವುದೇ ಉತ್ತರ ನೀಡದೆ ತುಟಿಗಳನ್ನು ಬಿಗಿದುಕೊಂಡ. ಮಾತ್ರೆಗಳನ್ನು ಪಕ್ಕದ ಟೇಬಲ್ ಮೇಲೆ ಇಟ್ಟು ವಾಪಸ್ ನಡೀತಾನೆ. ಸುಹಾಸ್ ಮುಂಭಾಗಕ್ಕೆ ಬಂದು ಅಶ್ವಿನಿಯ ಪಕ್ಕದಲ್ಲೇ ಬಂದು ನಿಂತ್ಕೊಳ್ತಾನೆ. ಅಶ್ವಿನಿ ತನ್ನ ಮಕ್ಕಳ ಮೇಲಿನ ಅಪಾರ ಪ್ರೀತಿಯಿಂದ ಒಬ್ಬೊಬ್ಬರ ತಲೆಯನ್ನು ಮುದ್ದಾಗಿ ಸವರುತ್ತಾ ಕುಳಿತಿದ್ಲು. ಸುಹಾಸ್ ಸಣ್ಣಗೆ ನಗುತ್ತಾ, ನೀವೆಲ್ಲರೂ ಇಡೀ ಸಂಜೆ ಇಳಿದುಕೊಂಡು ಏನು ಮಾಡ್ತಿದ್ರಿ ಎಂದು ಮಕ್ಕಳನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಆ ಪ್ರಶ್ನೆಗೆ ಉತ್ತರಿಸಲು ಕಾಯ್ತಿದ್ದ ಚಿಕ್ಕ ಮಗ ಆದಿತ್ಯ ಅತ್ಯಂತ ಉತ್ಸಾಹದಿಂದ ಅಶ್ವಿನಿಯ ಕೈ ಹಿಡಿದು ಎಬ್ಬಿಸ್ತಾನೆ. ಅಶ್ವಿನಿಯು ಸಹ ಮಗನ ಉತ್ಸಾಹ ಕಂಡು ಎದ್ದು ನಿಂತು ಸಭಾಂಗಣದ ಮಧ್ಯದಲ್ಲಿದ್ದ ಕಾರ್ಪೊರೇಟ್ನತ್ತ ಅವನನ್ನು ಹಿಂಬಾಲಿಸಿದ್ಲು. ಆ ಕಾರ್ಪೆಟ್ ಮಧ್ಯಭಾಗದಲ್ಲಿ ಸುಮಾರು 1 ಮೀಟರ್ ಎತ್ತರಕ್ಕೆ ಲೋಗೋ ಇಟ್ಟಿಗೆಗಳನ್ನು ನಿರ್ಮಿಸಲಾದ ಕಣ್ಣು ಕೋರೈಸುವಂತಿದ್ದ ಭವ್ಯವಾದ ಕಾಲ್ಪನಿಕ ಕೋಟೆ ನಿಂತಿತ್ತು. ಆರ್ಯ ಹೆಮ್ಮೆಯಿಂದ ಓಡೋಗಿ ಕೋಟೆಯ ಪಕ್ಕದಲ್ಲಿ ನಿಂತು, ಅಮ್ಮ ನೋಡು, ನಾವು ಈ ಒಂದು ಕೋಟೆಯ ನಿರ್ಮಾಣವನ್ನು ಇವತ್ತೇ ಪೂರ್ಣಗೊಳಿಸಿದ್ದೀವಿ ಅಂತ ಕೂಗ್ತಾನೆ. ಆರವ್ ಮತ್ತು ಆ ಪುಟ್ಟ ಮಗಳು ಅನ್ವಿತಾ ಸಹ ತಮ್ಮ ಕಣ್ಣುಗಳಲ್ಲಿ ಆನಂದದ ಹೊಳಪಿನೊಂದಿಗೆ ಆ ಸಂಭ್ರಮವನ್ನು ಹಂಚಿಕೊಂಡು ಅಶ್ವಿನಿ ಆ ವಿಸ್ಮಯಕಾರಿ ಕೋಟೆಯನ್ನು ಹಲವಾರು ನಿಮಿಷಗಳ ಕಾಲ ಬೆರಗಿನಿಂದ ಪರೀಕ್ಷಿಸ್ತಾನೆ ಇದ್ದಾಳೆ. ಅವಳ ಕಣ್ಣುಗಳಲ್ಲಿ ಆಶ್ಚರ್ಯ ಹಾಗೂ ಮಕ್ಕಳ ಕೌಶಲ್ಯದ ಬಗ್ಗೆ ಹೆಮ್ಮೆ ತುಂಬಿ ತುಳುಕ್ತಾ ಇತ್ತು. ಅನ್ವಿತಾ ತನ್ನ ಮನೆಗೆ ಸುರಕ್ಷಿತವಾಗಿ ಬಂದಾಗ ಅಶ್ವಿನಿ ತನ್ನ ಮಕ್ಕಳ ಬಳಿ ಇದ್ದ ಹಳೆಯ ಆಟಿಕೆಗಳನ್ನು ಮಗಳಿಗೆ ಇಷ್ಟವಾಗದೇ ಇರಬಹುದು, ಅವಳು ಬಳಸದೇ ಇರಬಹುದು ಅಂತ ಭಾವಿಸಿದ್ಲು. ಅದಕ್ಕಾಗಿಯೇ ಮೂವರು ಒಟ್ಟಿಗೆ ಕುಳಿತು ಆಟವಾಡಲು ಅನುಕೂಲವಾಗುವಂತೆ ಬೃಹತ್ ಲೋಗೋ ಸೆಟ್ಟನ್ನು ಕೇವಲ 1 ವಾರದ ಹಿಂದೆ ಅಷ್ಟೇ ಖರೀದಿಸಿ ಮನೆಗೆ ತಂದಿದ್ಲು. ಈ ಬೃಹತ್ ಯೋಜನೆ ಒಟ್ಟು 20,000ಕ್ಕೂ ಹೆಚ್ಚು ಸಣ್ಣ ಲೋಗೋ ಇಟ್ಟಿಗೆಗಳ ಅಗತ್ಯವಿತ್ತು. ಆದರೂ ಮಕ್ಕಳು ತಮ್ಮ ಅತ್ಯಂತ ಬುದ್ಧಿಶಕ್ತಿಯಿಂದ ಅದನ್ನು ಕೇವಲ 7 ದಿನಗಳಲ್ಲಿ ಮುಗಿಸಿಬಿಟ್ಟಿದ್ದಾರೆ. ನೀವು ನಿಜಕ್ಕೂ ತುಂಬ ಅತ್ಯದ್ಭುತ ಮಕ್ಕಳು ಅಂತ ಅಶ್ವಿನಿ ಅತಿಯಾದ ಪ್ರೀತಿಯಿಂದ ನಗುತ್ತಾ ಮಕ್ಕಳನ್ನು ಮನಸ್ಸಾರೆ ಹೊಗಳ್ತಾ ಇದ್ದಾಳೆ. ತಾಯಿಯ ಈ ಹೊಗಳಿಕೆಯ ಮಾತುಗಳನ್ನು ಕೇಳಿ ಮಕ್ಕಳ ಮುಖಗಳು ದೀಪಗಳಂತೆ ಬೆಳಗ್ತಾವೆ, ಖುಷಿ ಪಡ್ತಾರೆ. ಪುಟ್ಟ ಮಗಳು ಅನ್ವಿತಾ ತನ್ನ ಸಣ್ಣ ಕಾಲುಗಳು ಸಾಧ್ಯವಾದಷ್ಟು ವೇಗವಾಗಿ ಓಡೋಗಿ ಆ ಬೃಹತ್ ಮಾದರಿಯ ಅಂಚಿನಲ್ಲಿ ನಿಂತುಕೊಂಡಳು. ತನ್ನ ಮುದ್ದಾದ ಚಿಕ್ಕ ಬೆರಳಿನಿಂದ ಕೋಟೆಯ ಎಡಭಾಗದನ್ನು ವಿನ್ಯಾಸಗೊಳಿಸಿದ್ದ ಪುಟ್ಟ ಸುಂದರ ಕೋಣೆಯನ್ನು ಕೂಡ ಆ ಕಡೆ ತೋರಿಸ್ತಾ ಇದ್ದಾಳೆ. ಅವಳು ತಾಯಿಯ ಪ್ರತಿಕ್ರಿಯೆಯನ್ನು ತಿಳಿಯುವ ಕಾತುರದಲ್ಲಿ ತನ್ನ ಪ್ರಕಾಶಮಾನವಾದ ಕಣ್ಣುಗಳನ್ನು ಅಗಲಿಸಿ ಅಶ್ವಿನಿಯ ಮುಖದತ್ತ ನಿರೀಕ್ಷೆಯಿಂದ ನೋಡೋಕೆ ಶುರು ಮಾಡ್ತಾಳೆ. ಆ ಪುಟ್ಟ ಹುಡುಗಿ ಅನ್ವಿತಾಳ ವಿಚಿತ್ರ ವರ್ತನೆಯನ್ನು ಅಶ್ವಿನಿ ಕೊಂಚ ಗೊಂದಲಕ್ಕೊಳಗಾಗ್ತಾಳೆ. ಆದರೆ ಆ ಇಬ್ಬರು ಹುಡುಗರು ಅನ್ವಿತಾಳಿಗೆ ಎಷ್ಟು ಒಪ್ಕೊಂಡಿದ್ದಾರೆ ಅಂದರೆ ಅವಳ ಮುಖಭಾವವನ್ನು ಸಣ್ಣ ಕಣ್ಣಿನ ಸನ್ನೆಗಳಿಂದಲೇ ಅವಳು ಏನು ಹೇಳಬೇಕು ಅಂದ್ಕೊತಿದ್ದಾಳೆ ಅನ್ನೋದನ್ನು ಅವರಿಗೆ ತಕ್ಷಣವೇ ಅರ್ಥವಾಗ್ತಿತ್ತು. ಆದರೆ ಅಶ್ವಿನಿ ಮಾತ್ರ ಇನ್ನೂ ಅದು ಸ್ಪಷ್ಟವಾಗಿ ಗ್ರಹಿಕೆಗೆ ಬಂದಿರಲಿಲ್ಲ. ಅಶ್ವಿನಿ ಮನಸ್ಸಿನಲ್ಲಿದ್ದಂತಹ ಸುದೀರ್ಘ ಗೊಂದಲವನ್ನು ಕಂಡು ಅನ್ವಿತಾಳಿಗೆ ಇನ್ನಷ್ಟು ಆತಂಕವಾಯಿತು. ಅವಳು ಮತ್ತೆ ಆ ಕೋಟೆಯ ಎಡಭಾಗದಿಂದ ಸಣ್ಣ ಕೋಣೆಯತ್ತ, ತದನಂತರ ತನ್ನ ಎದೆಯ ಕಡೆಗೆ ಬೆರಳು ತೋರಿಸುತ್ತಾ ಮುದ್ದಾಗಿ ತುಟಿಗಳನ್ನು ಬಿಗಿದುಕೊಂಡಳು. ಅಶ್ವಿನಿ ಮೊದಲಿಗಿಂತಲೂ ಹೆಚ್ಚು ಗೊಂದಲಕ್ಕೊಳಗಾದ್ಲು. ಆ ಕಂಡ ದೃಶ್ಯ ಮಗ ಆರವ್ ನಗುತ್ತಾ, ಅಮ್ಮ, ಅನ್ವಿತಾ ತನ್ನ ಇಡೀ ಕೋಟೆಯ ಎಡಭಾಗದ ಸುಂದರ ಕೋಣೆಯನ್ನು ತಾನೇ ಖುದ್ದಾಗಿ ನಿರ್ಮಿಸಿದ್ದಾಳೆ ಅಂತ ಹೇಳಿಬಿಟ್ಟು ನಿನಗೆ ತೋರಿಸ್ತಾ ಇದ್ದಾಳೆ ಅಂತ ವಿವರಿಸೋಕೆ ಶುರು ಮಾಡ್ತಾನೆ. ಅತ್ಯಂತ ಸುಂದರವಾದ ಮುಗುಳ್ನಗು ಅವಳಲ್ಲಿ ಹರಡಿತು. ಕಣ್ಣುಗಳು ಆನಂದದಿಂದ ಕಿರಿದಾದವು. ಅವಳು ಅಪಾರ ಉತ್ಸಾಹದಿಂದ, ಅಯ್ಯೋ ಹೌದಾ, ಇಷ್ಟೊಂದು ಸಣ್ಣ ಲೋಗೋ ಇಟ್ಟಿಗೆಗಳನ್ನು ಬಳಸಿ ನೀನೇ ಈ ಭಾಗವನ್ನು ಕಟ್ಟಿದ್ದ ಅನ್ವಿತಾ, ನಿಜಕ್ಕೂ ಇದು ಅತ್ಯದ್ಭುತವಾಗಿದೆ ಅಂತ ಪ್ರೀತಿಯಿಂದ ಮಗಳನ್ನು ಅಪ್ಪಿಕೊಂಡು ತಾನು ಅಪಾರವಾಗಿ ಗೌರವಿಸುವ ಪ್ರೀತಿಸುವ ಆ ಸುಂದರ ಮಹಿಳೆಯಿಂದ ಲಭಿಸಿದ ಪ್ರಶಂಸೆಯನ್ನು ಕೇಳಿ ಅನ್ವಿತಾಳ ಕಣ್ಣುಗಳು ನಕ್ಷತ್ರಗಳಂತೆ ಮಿಂಚಿದ್ವು. ತಕ್ಷಣವೇ ಹಿಂತಿರುಗಿ ಬಾಗಿಲ ಬಳಿ ನಿಂತಿದ್ದಂತಹ ತನ್ನ ತಂದೆ ಸುಹಾಸ್ ಕಡೆಗೆ ನೋಡಿದಾಗ ಅವಳು ಪುಟ್ಟ ಮುಖದ ಮೇಲೆ ಅದೇ ಉತ್ಸಾಹದ ಬೆಳಕು ಕೂಡ ಹೊಳಿತಾ ಇತ್ತು. ಮಕ್ಕಳು ಮೂವರು ಕೂಡ ಅತ್ಯಂತ ಸಾಮಾನ್ಯವಾಗಿ ಅನ್ಯೋನ್ಯವಾಗಿ ಹೊಂದ್ಕೊಂಡಿದ್ದ ರೀತಿ ಮತ್ತು ತನ್ನ ಮುದ್ದು ಮಗಳ ಆ ನಿರೀಕ್ಷೆಯ ನೋಟವನ್ನು ಕಂಡಾಗ ಸುಹಾಸ್ಗೆ ಅವಳು ತನ್ನ ಬಳಿಯಿಂದ ಏನನ್ನು ಬಯಸಿದ್ದಾಳೆ ಎಂಬುದು ಸ್ಪಷ್ಟವಾಗಿ ಅರ್ಥ ಆಯಿತು. ಆದರೆ ಅಷ್ಟೊಂದು ಜನರ ಎದುರು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿ ಅಭ್ಯಾಸವಿಲ್ಲದ ಅವನಿಗೆ ತಕ್ಷಣವೇ ಯಾವುದೇ ಹೊಗಳಿಕೆಯ ಮಾತುಗಳು ಕೂಡ ನೆನಪಿಗೆ ಬರಲಿಲ್ಲ. ಅವನು ಸಮ್ಮತಿಯ ಸಂಕೇತವಾಗಿ ತಲೆಯಾಡಿಸು, ತುಂಬ ಚೆನ್ನಾಗಿ ಮಾಡಿದೀಯ ಅನ್ವಿತಾ ಅಂತ ಮೃದುವಾಗಿಯೇ ಹೇಳ್ತಾನೆ.
ತಂದೆಯ ಮಾತುಗಳನ್ನು ಕೇಳಿ ಅನ್ವಿತಾಳ ಕೆನ್ನೆಗಳ ಕುಳಿಗಳು ಕೂಡ ಆಳವಾದವು. ಅವಳು ಅಗಲವಾಗಿ ಮುಗುಳ್ನಕ್ಕು. ಮಗಳ ಆ ಅಪೂರ್ವವಾದ ಸಂತೋಷವನ್ನು ಕಂಡ ಸುಹಾಸ್ನ ಕಣ್ಣುಗಳು ಕೊಂಚ ಗಂಭೀರವಾದವು. ಅವಳ ಎದೆಯಾಳದಿಂದ ಒಂದು ರೀತಿಯ ವಿಚಿತ್ರ ಗೊಂದಲಮಯ ಭಾವನೆ ಅನ್ನೋದು ಮೂಡ್ತಾ ಇರೋದು ಅವನು ಅನುಭವಿಸ್ದ. ಅಶ್ವಿನಿ ಪಕ್ಕದಲ್ಲಿದ್ದಾಗ ಅನ್ವಿತಾ ಇಷ್ಟೊಂದು ಹಿತವಾಗಿ ಸಂತೋಷದಿಂದ ಇರುತ್ತಾಳೆಂಬುದು ಸ್ಪಷ್ಟವಾಗಿದೆ. ನಾನು ನನ್ನ ಜೀವಮಾನದಲ್ಲೇ ನನ್ನ ಮಗಳ ಮುಖದಲ್ಲಿ ಈ ರೀತಿಯ ನಗುವನ್ನು ನಿಜವಾಗಿಯೂ ಕಂಡಿರಲಿಲ್ಲ. ಅದನ್ನು ನೆನೆದು ಮನಸ್ಸಿನಲ್ಲೇ ಕಳೆದು ಹೋಗ್ತಾನೆ. ಇಡೀ ರಾತ್ರಿ ಎಚ್ಚರವಾಗಿದ್ದು ಬೃಹತ್ ಲೋಗ ಕಟ್ಟೆಯನ್ನು ನಿರ್ಮಿಸಿದ ನಂತರವೂ ಚಿಕ್ಕ ಮಗ ಆದಿತ್ಯ ತೃಪ್ತಿಯಾಗಿರಲಿಲ್ಲ. ಅವನು ತಾಯಿಯ ಕೈಗೆ ಬಿಗಿಯಾಗಿ ಹಿಡಿದುಕೊಂಡಿದ್ದ. ಆ ಕೋಟೆ ನಮಗೆ ತುಂಬ ಸುಲಭವಾಗಿತ್ತು, ಆದರೆ ಅಮ್ಮ, ನನಗೆ ನಿರ್ಮಿಸಲು ಇನ್ನಷ್ಟು ಕಷ್ಟಕರವಾದ ದೊಡ್ಡ ಲೋಗೋ ಸೆಟ್ಟನ್ನು ನೀನು ನನಗೆ ಖರೀದಿಸಿ ಕೊಡ್ತೀಯಾ ಅಂತ ಹೇಳಿ ಮುದ್ದಾಗಿ ಕೇಳ್ತಾನೆ. ಅಶ್ವಿನಿ ಸ್ವಲ್ಪ ಹಿಂಜರಿಕೆಯಿಂದ ಅನ್ವಿತಾಳನ್ನು ನೋಡಿದ್ಲು. ಅನ್ವಿತಾ ಇನ್ನೂ ಚಿಕ್ಕಳಾಗಿರೋದ್ರಿಂದ ಇಬ್ಬರು ಅಣ್ಣಂದಿರು ಅವಳಿಗಾಗಿ ಕೊಂಚ ಬಿಟ್ಟು ಕೊಡಬೇಕೆಂದು ಅವಳು ಬಹುಶಃ ವಿವರಿಸೋಕೆ ಮುಂದಾಗ್ತಿದ್ದಾಳೆ. ಆರ್ಯ ಮಧ್ಯದಲ್ಲೇ ಕಲ್ಪಿಸಿಕೊಂಡ, ಅಮ್ಮ, ನಮ್ಮ ಅನ್ವಿತಾ ಕೂಡ ತುಂಬ ಜಾಣ ಹುಡುಗಿ. ಅವಳು ಕೂಡಲೇ ನನ್ನನ್ನು ಮತ್ತು ಅವನನ್ನು ಆಟದಲ್ಲಿ ಹಿಂದಕ್ಕೆ ಬಿಡ್ತಾಳೆ ನೋಡು. ಅವಳಿಗೆ ಯಾವುದೂ ಕಷ್ಟ ಆಗುವುದಿಲ್ಲ ಅಂತ ಹೇಳ್ತಾನೆ. ಅಶ್ವಿನಿ ಅದನ್ನು ನಂಬಲಾಗದೆ ದೊಡ್ಡ ಮಗ ಅವನ ಹತ್ರ ನೋಡ್ತಾಳೆ. ಅವನು ಕೂಡ ದೃಢವಾಗಿ ತಲೆಯಾಡಿಸಿ ತಮ್ಮನ ಮಾತನ್ನು ಬೆಂಬಲಿಸ್ತಾನೆ. ಅಷ್ಟರಲ್ಲಿ ಪುಟ್ಟ ಅನ್ವಿತಾ ತನ್ನ ಆತ್ಮವಿಶ್ವಾಸದಿಂದ ತನ್ನ ಎದೆಯನ್ನು ತಟ್ಟಿಕೊಳ್ಳುತ್ತಾ ಪ್ರಕಾಶಮಾನವಾದ ಕಣ್ಣುಗಳಿಂದ ಅಶ್ವಿನಿಯ ಮುಖವನ್ನು ನಿರೀಕ್ಷೆಯಿಂದ ನೋಡತೊಡಗಿದ್ಲು. ಅಶ್ವಿನಿಗೆ ಇನ್ನೂ ಹೆಚ್ಚಿನ ಭರವಸೆಗಳು ಅಗತ್ಯವಿರಲಿಲ್ಲ. ಸರಿ ನನ್ನ ಮುತ್ತು ಕಣ್ಣಂದಿರ, ನಾಳೆನೇ ನಾನು ನಿಮಗೋಸ್ಕರ ಮೂವರಿಗೂ ಜಗತ್ತಿನ ಅತ್ಯಂತ ದೊಡ್ಡ ಮತ್ತು ಹೊಸ ಲೋಗೋ ಸೆಟ್ಟನ್ನು ಖರೀದಿಸಿ ತಂದುಕೊಡ್ತೀನಿ ಅಂತ ವಾಗ್ದಾನ ನೀಡ್ತಾಳೆ. ಮೂವರು ಮುಖಗಳು ಅಪಾರ ಆನಂದದಿಂದ ಪ್ರಕಾಶಿಸಿದವು. ಈ ಕಡೆ ಇಬ್ಬರು ಮಕ್ಕಳು ತಮಗೆ ಬೇಕಾದ ಮಾದರಿಯ ವಿನ್ಯಾಸವನ್ನು ದೀರ್ಘವಾಗಿ ತಾಯಿಗೆ ವಿವರಿಸೋಕೆ ಪ್ರಾರಂಭಿಸಿದ್ರು. ಬಾಗ್ನಲ್ಲಿ ನಿಂತಿರೋ ಸುಹಾಸ್ ನಾಲ್ವರು ಅಪೂರ್ವವಾದ ಸಂತೋಷವನ್ನು ಮೌನವಾಗಿಯೇ ನೋಡುತ್ತಾ ನಿಂತಿದ್ದ. ಅವನು ಬಹಳ ಹೊತ್ತು ಒಂದೇ ಸಮನೆ ಮೌನವಾಗಿರೋದನ್ನು ಅವರು ಮಾತುಕತೆಗಳನ್ನು ಮುಗಿಸಿ ಗಡಿಯಾರವನ್ನು ನೋಡಿದಾಗ ಆಗಲೇ ಮಧ್ಯರಾತ್ರಿ ಸಮೀಪಿಸ್ತಿತ್ತು. ತಕ್ಷಣವೇ ಅಶ್ವಿನಿ ಮಕ್ಕಳಿಗೆ ತಡಮಾಡದೆ ಮಲಗಲು ಸೂಚಿಸ್ತಾಳೆ. ನಂತರ ಸುಹಾಸ್ ಅಶ್ವಿನಿಗೆ ವಿದಾಯ ಹೇಳ್ತಾನೆ. ಅವನು ಅಲ್ಲಿಂದ ಹೊರಟು ಹೋಗಿದ್ದಕ್ಕೆ ಅಶ್ವಿನಿಗೆ ಅಪಾರ ಸಂತೋಷ ಆಗುತ್ತೆ. ಕೇವಲ ಪುಟ್ಟ ಮಗಳು ಅನ್ವಿತಾಳ ಮನಸ್ಸಿನಲ್ಲಿ ಬೇಸರವಾಗಬಾರ್ದು ಎಂಬುದೇ ಒಂದೇ ಕಾರಣಕ್ಕೆ ಅವಳು ಇಷ್ಟು ಸಮಯ ಅವನ ಉಪಸ್ಥಿತಿಯನ್ನು ಸಹಿಸಿಕೊಂಡಿದ್ಲು. ಬಾಗಿಲು ಅವನ ಹಿಂದೆ ಮುಚ್ಚಿದ ನಂತರ ಅವಳು ಅನ್ವಿತಾಳನ್ನು ಪ್ರೀತಿಯಿಂದ ಬಾಗಿಲ ಬಳಿಗೆ ಕರೆದೊಯ್ದು ಅವನು ಕಾರಿನಲ್ಲಿ ಹೊರಟು ಹೋಗುವುದನ್ನು ಮಗಳ ಜೊತೆ ನಿಂತು ನೋಡ್ತಾ ಇದ್ಲು. ಈತ ಸುಹಾಸ್ ತನ್ನ ಮಹಲಿನವರೆಗೂ ಎದೆಯೊಳಗೆ ಕೋಪದಿಂದನೇ ಕುದಿಯುತ್ತಲೇ ಪ್ರಯಾಣಿಸ್ತಾ ಇದ್ದಾನೆ. ಅವನು ತನ್ನ ಬಂಗಲೆಯನ್ನು ಕೂಡ ಪ್ರವೇಶಿಸಿದಾಗ ವಿಶಾಲವಾದ ಸೋಫಾದ ಮೇಲೆ ಆಸನ ಅಲಂಕರಿಸಿದಂತಹ ಆಕೃತಿಯನ್ನು ನೋಡಿ ಅವನ ಉಬ್ಬುಗಳು ಗಂಟಾಕೊಳ್ಳುತ್ತವೆ. ಹೋ, ಕೊನೆಗೂ ನೀನು ನಿನ್ನ ಮನೆಗೆ ಮರಳಿ ಬರುವ ದಾರಿ ನೆನಪಾಯಿತಲ್ವೇ ಸುಹಾಸ್ ಅಂತ ತಾಯಿ ಗಾಯತ್ರಿ ತೀವ್ರ ಅತೃಪ್ತಿಯಿಂದ ಗದರಿಸ್ತಾ ಇದ್ದಾರೆ. ವಾಸ್ತವದಲ್ಲಿ ಪಾರ್ಟಿಯ ಆ ಸುವರ್ಣಾವಕಾಶವನ್ನು ಬಳಸಿಕೊಂಡು ಸುಹಾಸ್ನನ್ನು ಕಾವ್ಯಾಳನ್ನು ಮದುವೆಯಾಗಲು ಒಪ್ಪಿಸಬೇಕು, ಅದಕ್ಕೊಂದು ಮುನ್ನುಡಿಯನ್ನು ಬರೆಯಬೇಕು ಅಂತ ಹೇಳಿಬಿಟ್ಟು ಗಾಯತ್ರಿ ಅಲ್ಲಿಂದ ಯೋಜನೆ ಮಾಡಿಕೊಂಡೇ ಬಂದಿದ್ದರು. ಆದರೆ ಸುಹಾಸ್ ಇಡೀ ಸಭೆಯ ಎದುರಲ್ಲೇ ಅಶ್ವಿನಿಯನ್ನು ಬಲವಂತವಾಗಿ ಕರ್ಕೊಂಡು ಹೊರಟು ಹೋದದನ್ನು ನೋಡಿ ಅವರು ಸಂಪೂರ್ಣವಾಗಿ ಅಸಹ್ಯಗೊಂಡರು, ಆಘಾತಕ್ಕೊಳಗಾದರು. ಅವರಿಬ್ಬರ ನಡುವಿನ ನಿಕಟ ಸಾಮೀಪ್ಯ ಗಾಯತ್ರಿಯ ರಕ್ತವನ್ನೇ ಕುದಿಯುವಂತೆ ಮಾಡ್ತಿತ್ತು. ಮಗನ ಈ ಹಠಾತ್ ನಿರ್ಗಮನದ ನಂತರ ಗಾಯತ್ರಿಗೆ ಪಾರ್ಟಿಯಲ್ಲಿ ತನ್ನ ಅಸಮಾಧಾನವನ್ನು ಮರೆಮಾಡಲು ಸಾಧ್ಯವಾಗದಿದ್ದರೂ ಪಾರ್ಟಿ ಮುಗಿಯುವವರೆಗೂ ಅವರು ಕಷ್ಟಪಟ್ಟು ತಡೆದುಕೊಂಡಿದ್ರು. ಪಾರ್ಟಿ ಮುಗಿದ ತಕ್ಷಣವೇ ಅವರು ನೇರವಾಗಿ ಸುಹಾಸ್ನ ಮನೆಗೆ ಧಾವಿಸಿದ್ರು. ಆರಂಭದಲ್ಲಿ ಸುಹಾಸ್ ಇಷ್ಟೊಂದು ತಡವಾಗಿ ಹಿಂತಿರುಗ್ತಾನೆ ಅಂತ ಗಾಯತ್ರಿ ಖಂಡಿತ ಊಹಿಸಿರಲಿಲ್ಲ. ಆದರೆ ಅವನನ್ನು ನೋಡಲು ತಾನು ಬಂಗಲೆಯಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಕಾಯಬೇಕಾಗ್ತದೆ ಎಂದು ಅವರು ಕಿಂಚಿತ್ತೂ ಕೂಡ ನಿರೀಕ್ಷಿಸಿರಲಿಲ್ಲ. ಅದರಲ್ಲೂ ಅಶ್ವಿನಿಯ ಮನೆಯಲ್ಲೂ 1 ಗಂಟೆಗಿಂತ ಹೆಚ್ಚು ಕಾಲ ಒಟ್ಟಿಗೆ ಏನು ಮಾಡ್ತಾ ಇದ್ರು, ಅವಳ ಜೊತೆ ಇವನಿಗೇನು ಕೆಲಸ ಎಂಬ ಆಲೋಚನೆ ಬಂದೊಡನೆ ಗಾಯತ್ರಿಯ ಮುಖ ಸಣ್ಣಗೆ ಕೋಪದಿಂದ ವಿಕಾರಗೊಳ್ಳುತ್ತೆ. ಆ ರಾತ್ರಿ ಪಾರ್ಟಿಯಲ್ಲಿ ನನ್ನ ತಾಯಿ ನಡೆದುಕೊಂಡ ಸಾರ್ವಜನಿಕ ವರ್ತನೆ ಬಗ್ಗೆ ಸುಹಾಸು ಕೂಡ ತೀವ್ರ ಕೋಪ, ಅಸಮಾಧಾನ ಅನ್ನೋದಿದ್ದೇ ಇತ್ತು. ಆ ತಡರಾತ್ರಿಯಲ್ಲಿ ಇಲ್ಲಿಗೆ ಬಂದ ಉದ್ದೇಶವೇನೋ ತಾಯಿ ಎಂದು ಅವನು ಅತ್ಯಂತ ತಣ್ಣನೆಯ ಧ್ವನಿಯಲ್ಲೇ ಹೇಳ್ತಾನೆ. ಗಾಯತ್ರಿಯ ಕೋಪ ಮತ್ತಷ್ಟು ಉರಿತು. ನಿನ್ನ ತಾಯಿಗೆ ನಿನ್ನನ್ನು ನೋಡಲು ಬರಲು ಸಮಯದ ಹಂಗಿದೆಯಾ ಸುಹಾಸ್? ಅದಕ್ಕೂ ಏನಾದರೂ ಪರ್ಮಿಷನ್ಸ್ನ ಕೇಳಬೇಕಾ? ನೀನು ಇಡೀ ಸಭೆ ಎದುರಲ್ಲಿ ಅಶ್ವಿನಿಯ ಕೈ ಹಿಡಿದು ಹೋದ ನಂತರ ಎಷ್ಟು ಅವಮಾನ ಅನುಭವಿಸಿದ್ಲು ಗೊತ್ತಾ ಕಾವ್ಯ? ಅಂತಹ ಅನ್ಯಾಯದ ವರ್ತನೆ ನೀನದು ಅಂತ ಗಟ್ಟಿಯಾಗಿ ಗದರಿಸಿದ್ಲು. ಮತ್ತೆ ಅದೇ ಕಾವ್ಯಾಳ ಪ್ರಸ್ತಾಪ. ಆ ಕ್ಷಣದಲ್ಲಿ ಸುಹಾಸ್ನ ಮುಖದಲ್ಲಿದ್ದಂಥ ಒಂದು ಅಸಡ್ಡೆ ಇರ್ಬೋದು, ಕೋಪ,
ಶತ್ರುತ್ವ ರೂಪಕ್ಕೆ ತಿರುಗಿತು. ನೀನು ನಮಗೆ ಇದನ್ನು ಮೊದಲೇ ಸ್ಪಷ್ಟವಾಗಿ ಹೇಳಿದ್ದೀನಿ ಅಮ್ಮ. ನನ್ನ ವೈಯಕ್ತಿಕ ಜೀವನದ ವಿಷಯಗಳ ಬಗ್ಗೆ ನೀನು ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪ ಮಾಡುವಂತಿಲ್ಲ ಅಂತ. ನನ್ನ ನಿರ್ಧಾರಗಳನ್ನು ನಾನೇ ನೋಡ್ಕೊಳ್ತೀನಿ. ದಯವಿಟ್ಟು ಇದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ನೀವು ಈಗ ಹೊರಡಬಹುದು. ಇನ್ನು ಮುಂದೆ ಯಾವುದೇ ಮಾತುಕತೆಗಳ ಅವಕಾಶ ನೀಡದೆ ಅವನು ತಾಯಿ ಅದು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಮೆಟ್ಟಿಲುಗಳನ್ನು ಹತ್ತಿ ತನ್ನ ಪಾಡಿಗೆ ತಾನು ಕೋಣಿಯತ್ತ ಸಾಕ್ತಾನೆ. ಅಷ್ಟರಲ್ಲಿ ಕಾವ್ಯ ತನ್ನ ಎತ್ತವರಾದ ಕನಕ ಮತ್ತು ಸಂಪತ್ತರೊಂದಿಗೆ ಮನೆಗೆ ಮರಳಿದ್ಲು. ದಾರಿಯುದ್ದಕ್ಕೂ ಆ ಮೂವರು ಮುಖಗಳು ತೀವ್ರ ಕಠೋರವಾಗಿದ್ವು, ಬೇಸರದಲ್ಲಿದ್ವು. ಮನೆಗೆ ಪ್ರವೇಶಿಸುತ್ತಿದ್ದಂತೆ ಕಾವ್ಯ ತಡೆಯಲಾಗದ ಕೋಪದಿಂದ ತನ್ನ ಎತ್ತರದ ಇಮ್ಮಡಿಯ ಹೈ ಹೀಲ್ಸ್ ಬೂಟುಗಳನ್ನು ಕಳಚಿ ಮೂಲೆಗೆಸ್ತಿದ್ಲು. ತಾಯಿ ಕನಕ ಅವಳನ್ನು ಸಮಾಧಾನ ಪಡಿಸೋಕೆ ಮುಂದಾದ್ರು. ಆದರೆ ಕಾವ್ಯ ಮಾತ್ರ ಯಾರ ಮಾತಿಗೂ ಕೂಡ ಕಿವಿ ಕೊಡದೆ ಉರಿಯುವ ಮುಖಗಳೊಂದಿಗೆ ನೇರವಾಗಿ ಮಹಡಿಯ ಮೇಲಿದ್ದ ತನ್ನ ಕೋಣೆಗೆ ಓಡಿ ಹೋಗ್ತಾಳೆ. ಮರುಕ್ಷಣವೇ ಕಿವುಡಾಗಿರುವಂತಹ ಆ ಶಬ್ದದೊಂದಿಗೆ ಬಾಗಿಲು ಬಡಿದುಕೊಳ್ಳುತ್ತೆ. ಅವಳೊಳಗೆ ಆಕ್ರೋಶದ ಜ್ವಾಲೆ ಕುದಿತಿತ್ತು. ಬಾಗಿಲು ಹಾಕ್ಕೊಂಡು ತಕ್ಷಣ ಕಾವ್ಯ ತನ್ನ ಎರಡೂ ಕೈಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡು ಕೋಪದಿಂದ ನಡುಗೋಕೆ ಶುರು ಮಾಡ್ತಾಳೆ. ಪಾರ್ಟಿಯಲ್ಲಿ ನೆರೆದಿದ್ದ ಪ್ರಭಾವಿ ಜನರ ಒಂದು ಮಾತುಗಳು ಅವಳ ಕಿವಿಯಲ್ಲಿ ಮತ್ತೆ ಪ್ರತಿಧ್ವನಿಸ್ತಾನೆ ಇದ್ವು. ಇವನು ಆಡುತ್ತಿರುವ ರೀತಿ ನೋಡಿದ್ರೆ ಶ್ರೀ ಸುಹಾಸ್ ವರ್ಮಾ ಅವರ ಮದುವೆ ಕಾವ್ಯ ಖಚಿತ ಎಂದೇ ನಾವೆಲ್ಲರೂ ಭಾವಿಸಿದ್ವಿ. ಆದರೆ ಯಾರಿಗೊತ್ತು ಕೊನೆಗೆ ಹೀಗಾಗುತ್ತೆ ಅಂತ. ವರ್ಮಾ ಕುಟುಂಬದ ಬೆಂಬಲವನ್ನು ನೋಡಿಕೊಂಡೇ ಈ ಪಿಯರ್ಸನ್ ಕುಟುಂಬ ಮಟ್ಟಕ್ಕೆ ಬೆಳೆದಿದ್ದು. ಈಗ ನೋಡಿದ್ರೆ ಪಿಯರ್ಸನ್ ಕುಟುಂಬದ ಪರಿಸ್ಥಿತಿ ಎಷ್ಟು ದಯನೀಯವಾಗಿ ಹೋಗಿದೆ ಅಲ್ವಾ. ಇಷ್ಟೊಂದು ವರ್ಷ ಕಾಯ್ದ ನಂತರವೂ ಅವಳಿಗೆ ಸಿಕ್ಕಿದ್ದು ಶೂನ್ಯ. ಆಹಾ, ಎಂತಹ ತಮಾಷೆ. ಸುಹಾಸ್ ಪ್ರತಿಯೊಬ್ಬರ ಕಣ್ಣೆದುರಲ್ಲೇ ಅಶ್ವಿನಿಯನ್ನು ಕರೆದುಕೊಂಡು ಹೊರಟು ಹೋದಾಗಿನಿಂದ ಪಾರ್ಟಿಯ ಅತಿಥಿಗಳು ಕಾವ್ಯಾಳನ್ನು ಸಂಪೂರ್ಣವಾಗಿ ಕೀಳಾಗಿ ನಡೆಸ್ಕೊಳ್ಳೋಕೆ ಶುರು ಮಾಡಿದ್ರು. ಆರಂಭದಲ್ಲಿ ಗೌರವಮಯವಾಗಿ, ಈಗ ಎಲ್ಲರೂ ಅವಳನ್ನು ಅಣಕಿಸುತ್ತಾ ಅಸಹ್ಯವಾಗಿ ಅಪಹಾಸ್ಯ ಮಾಡ್ತಾ ಇದ್ರು. ಅವಳ ಭಾವನೆಗಳ ಬಗ್ಗೆ ಕಿಂಚಿತ್ತೂ ಕಾಳಜಿ ವಹಿಸದೆ ಅವಳು ಅಲ್ಲೇ ನಿಂತಿರುವಾಗಲೂ ಅವಳ ಬಗ್ಗೆ ಸಾರ್ವಜನಿಕವಾಗಿ ವದಂತಿಗಳನ್ನು ಮಾತನಾಡುವಷ್ಟು ತುಂಬ ಸ್ಟ್ರಾಂಗ್ ಆಗಿ ಮಾತಾಡ್ತಿದ್ರು. ಕೇವಲ ಕೆಲವೇ ನಿಮಿಷಗಳಲ್ಲಿ ಚೆನ್ನೈನ ಉನ್ನತ ಸಮಾಜವು ಅಸೂಯೆ ಪಡ್ತಿದ್ದ ಭವಿಷ್ಯದ ಶ್ರೀಮತಿ ವರ್ಮಾ ಎಂಬ ಪಟ್ಟದಿಂದ ಅವಳು ಇಡೀ ಜನಸಮೂಹದ ನಗೆಪಾಟಲಿಗೆ ವಾಸ್ತವವಾಗಿ ಬಲಿಯಾಗ್ತಾಳೆ. ಈ ಪಾರ್ಟಿಯನ್ನು ಆಯೋಜಿಸಿದ ಮೂಲ ಉದ್ದೇಶದ ಬಗ್ಗೆ ಯೋಚಿಸಿದಷ್ಟು ಅವಳ ಅಸಮಾಧಾನ ಹಾಗೂ ಹತಾಶೆ ಇಮ್ಮಡಿಸ್ತಾನೆ ಹೋಗುತ್ತೆ. ಅಶ್ವಿನಿಯನ್ನು ತನ್ನ ಸ್ಥಾನಮಾನ ಹಾಗೂ ಪ್ರಭಾವವನ್ನು ತೋರಿಸಿ ಅವಳನ್ನು ತಗ್ಗಿಸುವ ಕಾವ್ಯಾಳ ಯೋಜನೆಯಾಗಿತ್ತು. ಆದರೆ ಸುಹಾಸ್ ಇಷ್ಟೊಂದು ಜನರ ಮುಂದೆ ತನ್ನನ್ನು ಈ ರೀತಿ ತೀವ್ರವಾಗಿ ಅವಮಾನಿಸ್ತಾನೆ, ತಮಾಷೆ ಮಾಡ್ತಾನೆ ಅಂತ ಅವಳು ಊಹೆ ಮಾಡಿರಲಿಲ್ಲ. ಇಂದು ರಾತ್ರಿಯ ನಂತರ ಇಡೀ ಚೆನ್ನೈನ ಉನ್ನತ ಸಮಾಜವು ನನ್ನ ಮತ್ತು ಸುಹಾಸ್ ನಡುವಿನ ಸಂಬಂಧ ಸಂಪೂರ್ಣವಾಗಿ ಮುರಿದು ಹೋಗಿದೆ ಅನ್ನೋ ಸುದ್ದಿ ಹರಡ್ತವೆ. ಅಶ್ವಿನಿಯಿಂದಾಗಿ ನನ್ನ ಇಡೀ ಜೀವನನೇ ಹಾಳಾಗ್ತಾ ಇದೆಯಲ್ವಾ. ಆ ಯೋಚನೆ ಬರ್ತಿದ್ದಾಗೆ ಅವಳ ಮುಖ ರಾಕ್ಷಸಿಯಂತೆ ಉಗ್ರವಾಯಿತು. ಅವಳು ಉನ್ಮಾದದಿಂದ ಮೇಜಿನ ಮೇಲಿದ್ದ ಅಲಂಕಾರಿಕ ವಸ್ತುಗಳನ್ನೆಲ್ಲ ನೆಲಕ್ಕೆ ಬಡಿದು ಹೊಡೆದಾಕೋಕ್ಕೆ ಶುರು ಮಾಡ್ತಾಳೆ. ಕತೆ ಮುಂದುವರಿಯುತ್ತೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.